ಇವತ್ತು ಮಂಡ್ಯ ಜಿಲ್ಲಾ ರೈತರ ಸಂಘದ ಹಾಗೂ ಪ್ರಗತಿಪರ ಸಂಘಟನೆಗಳ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು, ಅವ್ರ ಜೊತೆ ನಾವೆಲ್ಲರೂ ನಿಲ್ಲಬೇಕು ಅಂತ ಹೇಳಿ ನಾನು ಮತ್ತು ಶಿವರಾಮೇಗೌಡರು ಬೆಂಗಳೂರು ನಗರದಿಂದ ಬಂದು ಅವರಿಗೆ ಒಂದು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಈಗ 10-12 ದಿನಗಳ ಹಿಂದೆ ಒಂದು ಅವೈಜ್ಞಾನಿಕವಾದಂಥ ತೀರ್ಪಂತು. ಕಾವೇರಿ KRSನಲ್ಲಿ ನೀರು ಇರಲಿ ಇಲ್ಲದೆ ಹೋಗಲಿ, ಒಂದು ದಿನಕ್ಕೆ 3,500 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಅಂತ ಒಂದು ಅವೈಜ್ಞಾನಿಕವಾದಂಥ ತೀರ್ಪನ್ನು ನ್ಯಾಯಮಂಡಳಿ ಕೊಡ್ತು. ಅದಾದ ಮೇಲೆ ನಮ್ಮ ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸ್ತು. ಅಲ್ಲೂ ಕೂಡ ನಮಗೆ ಸೋಲಾಯಿತು. ಇವರೇನು ತಮಿಳುನಾಡಿನ ಪರವಾಗಿ ವಕಾಲತ್ತನ್ನು ವಹಿಸ್ತಾ ಇದ್ದಾರಾ? ಇವರು ಅವೈಜ್ಞಾನಿಕವಾದಂಥ ತೀರ್ಪನ್ನು ಕೊಡೋದಕ್ಕೆ ಮುಂಚೆ ಏನು ಮಾಡಬೇಕಾಗಿತ್ತು? KRS, ಕಬಿನಿ, ಹಾಗೆ ಹಾರಂಗಿ ಮತ್ತು ತುಂಗಭದ್ರಾ ಅಣೆಕಟ್ಟುಗಳಿಗೆ ಭೇಟಿಯನ್ನು ಕೊಟ್ಟು ಒಂದು ನಿಯೋಗವನ್ನು ಕಳಿಸಿ ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಆಮೇಲೆ ಒಂದು ತೀರ್ಪನ್ನು ಕೊಡಬೇಕಾಗಿತ್ತು. ಅದನ್ನು ಕೊಡಲಿಲ್ಲ. ನೀರು ಇರಲಿ ಇಲ್ಲದೆ ಹೋಗಲಿ, ನೀರು ಬಿಡಬೇಕು ಅಂತ ಹೇಳಿದರು. ಅವತ್ತು ನಾವೆಲ್ಲ ಸೇರಿ ಇದೇ 13ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟು, ಆದರೆ ಅನಿರೀಕ್ಷಿತವಾಗಿ ಪ್ರಕೃತಿ ನಮ್ಮ ಪರವಾಗಿ ಒಲಿದು ಧಾರಾಕಾರವಾಗಿ ಮಳೆ ಬಂದಿದ್ದರಿಂದ ನೀರು ತಾನಾಗಿ ಹರಿದೋಯ್ತು. ಆಗ ನಾವು ಆ ಬೆಂಗಳೂರು ಬಂದನ್ನು ಕೈ ಬಿಟ್ಟು ಈಗಲೂ ಕೂಡ ಬೆಂಗಳೂರು ನಗರ ಬಂದ್ಗೆ ಕರ್ನಾಟಕ ಬಂದ್ಗೆ ನಾವಿಲ್ಲ. ಆದರೆ ಪದೇ ಪದೇ ಕರ್ನಾಟಕದ ಮೇಲೆ ನಿಮ್ಮ ದಬ್ಬಾಳಿಕೆ ಆದರೆ ನಾವೇನು ಕರ್ನಾಟಕದ ಜನ, ಅದರಲ್ಲೂ ನನ್ನ ರೈತ ಬಾಂಧವರು ಗುಲಾಮ್ರ, ನೀವು ಹೇಳ್ದಂಗೆ ಕೇಳೋದಕ್ಕೆ ನಾವು ಗುಲಾಮ್ರ, ಅದಾಗೋದಿಲ್ಲ. ನಿನ್ನೆ ಒಂದು ತೀರ್ಪನ್ನು ಹೊರಡಿಸಿದ್ದೀರ, 12,000 ಕ್ಯೂಸೆಕ್ಸು 15 ದಿನ ಬಿಡಬೇಕು ಅಂತ. ನಿಮಗೇನಾದರೂ ಮಾನ ಮರ್ಯಾದೆ ಏನಾದರೂ ಇದೆಯಾ? 12,000 15 ದಿನ ಅಂದರೆ ಎಷ್ಟಾಯಿತು? ಸುಮಾರು 15 TMC ನೀರಾಯಿತು. ಇಲ್ಲಿ ಎಲ್ಲಿದೆ ನೀರು? ಇವತ್ತು ನಾನು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾಯಿದ್ದೀನಿ, ಯಾವುದೇ ಕಾರಣಕ್ಕೂ ನೀವು ನೀರನ್ನು ಬಿಡಬೇಡಿ. ನೀವು ಒಂದು ತಜ್ಞರ ಒಂದು ಸಮಿತಿಯ ಜೊತೆ ಚರ್ಚೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮನವಿ ತರಿಸಿ. ಮತ್ತು ಇದರ ಜೊತೆಗೆ ಮೇಕೆದಾಟು ಆಗಬೇಕು, ಮಹದಾಯಿ ಯೋಜನೆ ಆಗಬೇಕು, ಕಳಸಾ ಬಂಡೂರಿ ಆಗಬೇಕು. ಇವೆಲ್ಲವೂ ಕೂಡ ಕರ್ನಾಟಕಕ್ಕೆ ಅನ್ಯಾಯವಾಗ್ತಾಯಿದೆ. ಕೇಂದ್ರ ಸರ್ಕಾರ, ನಾನು ಇವತ್ತಿಂದ ನೋಡ್ತಾ ಇಲ್ಲ, ಸುಮಾರು 35-40 ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ, ಕರ್ನಾಟಕವನ್ನು ಕಡೆಗಣಿಸ್ಕೊಂಡೇ ಬಂದಿದ್ದಾರೆ. ಎಲ್ರಿಗೂ ನಾನು ಕೇಳ್ತಾ ಇದ್ದೀನಿ, ಭಾರತದ ಭೂಪಟದಲ್ಲಿ ಕರ್ನಾಟಕ ಇಲ್ವೋ? ಯಾಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಕರ್ನಾಟಕಕ್ಕೆ? ಆರಿಸೋಗಿರೋಂಥ ಸಂಸದರೇ ನರ್ಸಂಥದ್ದು ಅವರು. ನಿಮಗೆ ಶಕ್ತಿ ಇಲ್ಲ, ರಾಜೀನಾಮೆ ಕೊಟ್ಟು ಬನ್ನಿ. ಕಳೆದ ನವೆಂಬರು ಅಂದರೆ 1991ನೇ ಇಸ್ವಿನಲ್ಲಿ ಇದೇ ರೀತಿ ಹೋರಾಟ ಆದಂಥ ಸಂದರ್ಭದಲ್ಲಿ ಆವತ್ತು ಮಂಡ್ಯದ ಗಂಡು ಅಂಬರೀಷ್ ಅವರು ಮಂತ್ರಿಯಾಗಿದ್ದರು. ಮಂಡ್ಯ ಜನ ಅವ್ರನ್ನ ಒತ್ತಾಯ ಮಾಡಿದ್ರು, ನೀವು ಹೇಗೆ ಕಾವೇರಿ ತೀರ್ಪನ್ನು ಒಪ್ಕೋತೀರಾ ಅಂತ ಹೇಳಿದಾಗ ದೊಡ್ಡ ಮನುಷ್ಯ ರಾಜೀನಾಮೆ ಕೊಟ್ಟು ಡೆಲ್ಲಿಯಿಂದ ವಾಪಸ್ ಮಂಡ್ಯಕ್ಕೆ ಬಂದರು. ಅಂಥ ಒಂದು ಶಕ್ತಿಯನ್ನು ಇವತ್ತು ನೀವು ಪ್ರದರ್ಶನ ಮಾಡಿರಿ. ಜೋಶಿಯವರೇ, ಶೋಭಾ ಕರಂದ್ಲಾಜೆ ಅವರೇ, ಯಾರ್ಯಾರು ಇದ್ದಿರೋ ಎಲ್ರಿಗೂ ಹೇಳ್ತೀನಿ, ಕಾವೇರಿಗೆ ಅನ್ಯಾಯವಾಗಿದೆ, ನಾವು ರಾಜೀನಾಮೆ ಕೊಡ್ತೀವಿ ಅಂತ ನೀವು ಹೇಳ್ರಿ ನೋಡೋಣ. ತಾಕತ್ತಿದ್ರೆ ದಮ್ಮಿದ್ರೆ. ಅದು ಮಾಡೋದಿಲ್ಲ. ಖಂಡಿತ ಮಳೆ ಬಂತು ಹೋಯ್ತು, ಆದರೆ ಆವತ್ತು ನಾವು ಬಂದನ್ನು ವಾಪಸ್ ಪಡೆದ್ವಿ. ಈಗ ಮತ್ತೆ ಅದೇ ತೀರ್ಪನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸಮಯ ಮತ್ತೊಂದು ಎಲ್ಲವೂ ಬೇಕು. ಹಾಗಾಗಿ ಈಗ ನಾಳೆ ಕರೆದಿರುವಂಥ ಬಂದ್ಗೆ ನಾವು ಯಾರೂ ಇದು ಮಾಡ್ತಾಯಿಲ್ಲ. ಮಾಡೋರಿಗೆ ನಾವು ಯಾರು ಬೇಡ ಅನ್ನಲ್ಲ. ಖಂಡಿತವಾಗಿ ಇವತ್ತೇನಾಗಿದೆ ಅಂದರೆ, ಯಾಕೆಂತ ಹೇಳಿದ್ರೆ ಇಲ್ಲ, ಹೌದು ಅದಾಗ್ತಿತ್ತು. ಮಧ್ಯದಲ್ಲಿ ಪರಿಸ್ಥಿತಿ ತಿಳಿಯಾಗಿದ್ದರಿಂದ ವಾಪಸ್ ತಗೊಂಡ್ವಿ. ಅದಕ್ಕೆ ಸಮಯ ಕಾಲಾವಕಾಶ ಬೇಕು. ಅದನ್ನು ಮುಂದಿನ ದಿನಗಳಲ್ಲಿ ಮೇಕೆದಾಟು ಕಾವೇರಿ ಎರಡನ್ನೂ ಇಟ್ಕೊಂಡು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇಲ್ಲ ನೋಡಿ, ಇಲ್ಲ ಅದು ನಮ್ಮ ಅಭಿಪ್ರಾಯ. ನೋಡಿ, ಮಧ್ಯದಲ್ಲಿ ಏನಾಯಿತು, ಇವತ್ತು ಕೂಡ ಇಲ್ಲಿ ಕೂಡ ನಾನು ಒಂದು ಮಾತು ಹೇಳ್ತೀನಿ, ಇಲ್ಲಿ ಕೂಡ ನನ್ನ ರೈತ ಬಾಂಧವರು ಮಳೆ ಆದ ಮೇಲೆ ಹೋರಾಟವನ್ನು ಕೈ ಬಿಟ್ಟರು ತಾನೆ. ಅವರೇ ನಮ್ಗೆ ಹೇಳಿದ್ರು, ಈ ಮಳೆ ಬಂದಿದೆ, ಎಲ್ಲ ಆಗಿದೆ,
ಈಗ ನಾಲೆಗಳಿಗೆ ನೀರು ಬಿಟ್ಟಿದ್ದಾರೆ ಅಂತ ಹೇಳಿದ ಮೇಲೆ ನಾವು ತಗೊಂಡು ನಾವು ಹೇಳ್ತೀವಿ, ನಾವು ಯಾರೂ ಕೂಡ ಬಂದ್ಗೆ ವಿರೋಧ ಅಲ್ಲ, ಮಾಡೋರನ್ನ ನಾವು ಮಾಡಬೇಡಿ ಅಂತ ಹೇಳಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಒಂದು ಮಾತು ಕೊಟ್ಟಿದ್ದೀವಿ, ಜನ ನಮ್ಮನ್ನು ಕೇಳಿದ್ರು ನೀರು ಬಂದಿದೆ ಈಗ ಯಾಕೆ ಸರ್ ಅಂದಾಗ ನಾವು ಸಮರ್ಥಿಸ್ಕೊಂಡು. ಆದರೆ ಇವತ್ತು ನಿನ್ನೆ ಕೊಟ್ಟಂಥ ತೀರ್ಪು ನಮಗೆ ಸಮಯ ಇಲ್ಲ, ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ನಾವು ಯಾವತ್ತೂ ಕೂಡ ಕಾವೇರಿ ಆಗಿರ್ಬೋದು, ನೆಲ ಜಲ ಭಾಷೆ ಇವಕ್ಕೆಲ್ಲ ಯಾವತ್ತೂ ಹಿಂದೆ ಹೋಗಲ್ಲ. ಅದಕ್ಕೋಸ್ಕರ ನಿಮ್ಮ ಜೊತೆ ಇವತ್ತು ಬಂದಿದ್ದೀವಿ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೀವಿ ಅಂತ ಮಾತನ್ನು ಹೇಳ್ತಾ ಈಗ ಸದ್ಯಕ್ಕೆ ಅದನ್ನು ಹಿಂದೆ ಪಡೆದಿದ್ದೀವಿ. ಪ್ರತಿಭಟನೆ ಅದನ್ನು ಹಿಡಿಯುತ್ತೆ. ಈಗ ನಾಳೆ ಸಾಧ್ಯವಾದರೆ ನಾವು ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿ ನೀರನ್ನ ಯಾವುದೇ ಕಾರಣದಲ್ಲೂ ಬಿಡಬೇಡಿ ಅಂತ ಹೇಳ್ಬಿಟ್ಟು ಆಮೇಲೆ ಒತ್ತಡವನ್ನು ತರ್ತಾ ಇದ್ದೀವಿ. ಸರ್, ಒಂದ್ ಕಡೆ ನೀವು ಬಂದ್ಗೆ ಬೆಂಬಲ ಕೊಡಲ್ಲ ಅಂತೀರಿ, ಇನ್ನೊಂದ್ ಕಡೆ ಬಂದ್ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ತಮಿಳುನಾಡು ಸುಪ್ರೀಂ ಕೋರ್ಟ್ ಹೋಗಿದೆ, ಅಲ್ಲಿ ನಮ್ಗೆ 40 TMC ಅದೇ ಹೇಳಿದ್ದು, ಅದೇ 12,000 ಕ್ಯೂಸೆಕ್ ನೀರು ಬಿಡಿ ಅಂತ ಹೇಳಿದ್ದಾರೆ. ಅವೈಜ್ಞಾನಿಕವಾದಂಥ ತೀರ್ಪನ್ನು ಕೊಟ್ಟಿದ್ದಾರೆ. ಅವ್ರೇನು ಅಂದ್ಕೊಂಡವ್ರೆ, ಅವ್ರೇನು ಅಂದ್ಕೊಂಡಾರೆ, ನಾವು ಕೂಡ ನಮ್ಮ ಸರ್ಕಾರವನ್ನು ಕೇಳ್ತಾ ಇದ್ವಿ, ದಯವಿಟ್ಟು ಸುಪ್ರೀಂ ಕೋರ್ಟ್ಗೆ ನೀವು ಮನವಿ ಸಲ್ಲಿಸಿ ಏನೇ ಆಗಲಿ. ನೋಡಿ ಸರ್, ನಾವು ಹೇಳ್ತೀವಿ, ನಾನು ಆವತ್ತಿಂದ ನೋಡ್ಕೊಂಡು ಬಂದಿದ್ದೇನೆ, ಒಂದಲ್ಲ ಒಂದು ಹಂತದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾನೇ ಇದೆ. ಇದನ್ನು ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಈಗ ನಮ್ಮನ್ನು ನೀವು ಪ್ರಶ್ನೆ ಮಾಡ್ತಿರಲ್ಲ, ಇದೇ ಮಾತನ್ನು ನಮ್ಮನ್ನು ಆಳುವಂಥ ಜನ, ಸಂಸದರು 28 ಜನ ಹೋಗಿದ್ದೀರಲ್ಲ, ಮಂತ್ರಿಗಳಿದ್ದಾರಲ್ಲ, ಅವರ ಏನು ಮಾಡ್ತಾ ಇದ್ದಾರೆ? ನೀವೇನು ಕತ್ತ ಕಾಯ್ತಾ ಇದ್ದೀರಾ? ಈ ರಾಜ್ಯದ ಪರವಾಗಿ ಧ್ವನಿ ಎತ್ತಲ್ವಾ ನೀವು? ಜನ ನಿಮ್ಮನ್ನು ಕಳಿಸಿಲ್ವಾ? ಜವಾಬ್ದಾರಿ ಇಲ್ವಾ? ನಿಮಗೇನಾಗಿದೆ? ಕೊಡಿ ಒಬ್ಬರು ರಾಜೀನಾಮೆ ನೋಡೋಣ ಕಾವೇರಿಗೋಸ್ಕರ ಕೊಟ್ಟರೆ ಇಡೀ ಜನ ನಿಮ್ಮನ್ನು ಒಪ್ಕೋತಾರೆ. 1991ರಲ್ಲಿ ಬಂಗಾರಪ್ಪನವರು ಮಂತ್ರಿಗಳಾಗಿದ್ದಾಗ, ಮುಖ್ಯಮಂತ್ರಿ ಆಗಿದ್ದಾಗ ನೀರಿಲ್ಲ ಅಂತ ಹೇಳಿ ಸುಗ್ರೀವಾಜ್ಞೆ ಹೊರಡಿಸಿದ್ರು. ಆ ಶಕ್ತಿ ಇವತ್ತು ಯಾರಿಗಿದೆ ಹೇಳಿ? ಇವತ್ತು ಆ ಕೆಲಸನ ನಾನು ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಇವತ್ತು ಆ ನಿರ್ಧಾರ ನೀವು ತಗೊಳ್ಳಿ, ನಿಮ್ಮ ಜೊತೆ ಜನ ಇರ್ತಾರೆ. ಆ ನಿರ್ಧಾರವನ್ನು ನೀವು ಇವತ್ತು ಏನು ಚರ್ಚೆ ಮಾಡ್ತಾ ಇದ್ದಾರೋ, ಇವತ್ತು ಮಾತುಕತೆ ಆಡ್ತಾ ಇದ್ದಾರೋ, ಅಲ್ಲಿ ನಿರ್ಧಾರ ತಗೊಂಡು ನೀರು ಬಿಡಲ್ಲ, ನಾವು ಸುಪ್ರೀಂ ಕೋರ್ಟ್ಗೆ ಮನೆಗೆ ಹೋಗ್ತೀವಿ ಅಂತ ಆ ತೀರ್ಮಾನ ಇವತ್ತು ನೀವು ರೈತರ ಪರವಾಗಿ ತಗೋಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀನಿ. ಈಗ ರಕ್ಷಣಾ ವೇದಿಕೆಯ ಶಿವರಾಮೇಗೌಡರು ಮಾತಾಡ್ತಾರೆ. ಯಾರು ಮಾತಾಡ್ತಾರೆ? ಅಲ್ಲ, ಎಲ್ಲರೂ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇಲ್ಲ, ಈಗ ನೋಡಿ, ಅದು ಅಂಬರೀಷು, ರಾಜ್ಕುಮಾರ್ ಇವರಿದ್ದಾಗ ಒಂದು ನಿಮಿಷ ನಾನು ಹೇಳ್ತೀನಿ. ಅವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಭೆಯನ್ನು ಕರೆದು ಈ ಹೋರಾಟದಲ್ಲಿ ನಾವು ಸಂಪೂರ್ಣವಾಗಿ ಭಾಗವಹಿಸ್ತೀವಿ ಅಂತ ಹೇಳಿಬಿಟ್ಟು ಅವ್ರು ಈಗಾಗಲೇ ಪತ್ರಿಕಾಗೋಷ್ಠಿಯನ್ನು ಮಾಡಿ ಹೇಳಿದಾರಲ್ವಾ? ಈಗ ಹಿಂದೆ ಅಲ್ಲ, ಮೊನ್ನೆ ಚೇಂಬರ್ ಹೇಳಿದ ಮೇಲೆ ಅದು ಎಲ್ಲರ ಧ್ವನಿ. ನಾನು ಹೇಳೋದು ಬರಬೇಕು ಅಲ್ಲಲ್ಲ, ಅವರ ನೈತಿಕತೆ ಇದ್ದರೆ, ಅವ್ರಿಗೆ ಈ ರಾಜ್ಯದ ಈ ಭಾಷೆ, ಈ ನೆಲ ಜಲದ ಮೇಲೆ ಗೌರವ ಇದ್ದರೆ ಯಾರು ಹೇಳಿಸ್ಕೋಬಾರ್ದು. ಈ ಹೋರಾಟಕ್ಕೆ ತಾನಾಗಿ ಬಂದರೆ ದೊಡ್ಡ ಮನುಷ್ಯ ಆಗ್ತಾರೆ. ಇವತ್ತು ಅಂಬರೀಷ್ ಅವರಾಗಲಿ ಇನ್ನೊಬ್ಬರಾಗಲಿ ಹೇಳಿಸ್ಕೊಂಡು ಬರ್ತಾಯಿದ್ರಾ? ಇಲ್ಲ, ಇವತ್ತು ಅವರಲ್ಲೂ ಕೂಡ ಆ ಮನೋಭಾವನೆ ಬರಬೇಕು. ಕರ್ಸಿ ಹೇಳಿ ಮಾಡಿ ಔತಣ ಅಲ್ಲ ನಾವು ಮಾಡ್ತಾ ಇರೋದು, ಅವ್ರು ಬರಬೇಕು. ನಿಮ್ಮಲ್ಲೇ ಉತ್ತರ ಇದೆ ಅಂತ ಬರ್ತಾ ಇದ್ದ ಚಿತ್ರ ನಿಷೇಧ ಮಾಡಿ ಏನಾಗುತ್ತೆ ನೋಡೋಣ. ಬರಬೇಕು, ಆಗ ಅವ್ರಿಗೆ ಬುದ್ಧಿ ಬರುತ್ತೆ. ಮಾತಾಡಿ.